ನಿಜ. ತಾವು ಕೇಳಿದ್ದು ನೆನ್ನೆ ನಾನು ಬೆಂಗಳೂರಲ್ಲಿದ್ದಾಗ ನ್ಯೂಸ್ ನೋಡಿದೆ. ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ MLC ಅನಿಲ್ ಕುಮಾರ್ ಅವರು ಮಾತಾಡಿರೋದು. ನಮ್ಮ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರನ್ನ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಕೊತ್ತೂರು ಮಂಜುನಾಥ್ ಮಾತಾಡಿದ್ದಾರೆ. ಅದಕ್ಕೂ ಕೂಡ ಅವರು ಒಂದು ವೇಳೆ ಸಮೃದ್ಧಿ ಮಂಜುನಾಥ್ ಅವ್ರಿಗೂ JDS ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದರೆ ನಾನೇ ಅವರ ನಾಮಿನೇಷನ್ಗೆ ಸಹಿ ಹಾಕ್ತೀನಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಸಹಿ ಹಾಕಿಸ್ತೀನಿ ಅಂತ ಅಕ್ಷರಾಂಶ ನಿಜ. ಕೊತ್ತೂರು ಮಂಜುನಾಥ್ ಏನು ಹೇಳಿದ್ದಾನೋ ಅದಕ್ಕೆ ನಾವೆಲ್ಲರೂ ಕೂಡ ಬಾಧ್ಯರಾಗ್ತೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆ 2023ರಲ್ಲಿ ಅಭ್ಯರ್ಥಿ ಆದಂಥ ಆದಿನಾರಾಯಣ ಕೈಯಲ್ಲಿ ಕೂಡ ಸಹಿ ಹಾಕೋದಕ್ಕೆ ಕೊತ್ತೂರು ಮಂಜುನಾಥ್ ನಾನು ರೆಡಿ ಇದ್ದೀವಿ. ಇತ್ತೀಚೆಗೆ ಈಗ ಮುಳಬಾಗಿಲು ಶಾಸಕರು ಹೇಳೋ ಪ್ರಕಾರ ನನ್ನನ್ನು ತೇಜೋವಧೆ ಮಾಡ್ತಿದ್ದಾರೆ ಅಂತ ಏನೋ ಒಂದು ಅದಕ್ಕೆ ಬಹುಶಃ ತೇಜೋವಧೆ ಮಾಡುವಂಥ ಒಂದು ಇದು ಕೊತ್ತೂರು ಮಂಜುನಾಥ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ರಾಜಕೀಯ ಜೀವನದಲ್ಲಿ ಏನೇನು ನಡ್ಕೊಂಬಂದಿದ್ದಾನೆ, ಯಾವ ರೀತಿ ನಡ್ಕೊಂಬಂದಿದ್ದಾನೆ ಅಂತೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವತ್ತೂ ಅದನ್ನ ಸುಳ್ಳು ಪಳ್ಳು ಹೇಳಲ್ಲ. ಏನಾದರೂ ನಡೆದಿದ್ದರೆ ಹೇಳ್ತಾನೆ, ಇಲ್ಲಾಂದರೆ ಇಲ್ಲ. ಆತನಿಗೆ ಇವರು ತೇಜೋವಧೆ ಮಾಡಿ ರಾಜಕೀಯ ಮಾಡುವಂಥ ಒಂದು ದರ್ದು ಕೊತ್ತೂರು ಮಂಜುನಾಥ್ ಅವ್ರಿಗಿಲ್ಲ. ಯಾಕಂದರೆ ಕೊತ್ತೂರು ಮಂಜುನಾಥ್ ಇವಾಗ ಕೋಲಾರಲ್ಲಿ MLA ಆಗಿದ್ದಾರೆ. ಮೊನ್ನೆ ನಮ್ಮ ಮುಂದೆ ನಡೆದಿರ್ತಕ್ಕಂಥದ್ದು DK ಶಿವಕುಮಾರ್ ಅವರೇ ನನಗೆ ಹೇಳಿದ್ರು, ನಿಮ್ಮ ಮಂಜುಗೆ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರೆ ಬೇಡ ಅಂತ ಇದ್ದಾನೆ ಅಂಥೇಳಿ. ಅಂದರೆ ಅಧಿಕಾರದಿಂದ ಯಾವತ್ತೂ ಅದನ್ನ ಓದೋನಲ್ಲ, ಅದನ್ನ ಅಧಿಕಾರ ಹುಡ್ಕೊಂಬರುತ್ತೆ. ಇನ್ನೂ ಒಂದು ನನಗೆ ಅಚಲವಾದಂಥ ಆತ್ಮವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನ ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡ್ತಾರೆ ಅಂತ. ಸರ್, ಹಾಗಾದರೆ ಕಾಂಗ್ರೆಸ್ ಶಕ್ತಿ ಕೋಲಾರದಲ್ಲಿ ಕುಗ್ಗಿದೆಯಾ? ಬೇರೆ ಪಕ್ಷಕ್ಕೆ ಆಪರೇಷನ್ ಹಸ್ತ ಮಾಡ್ತೀವಿ. ಈಗ ನಮಗೆ ಯಾರೂ ಇಲ್ಲ, ನೀವು ಬನ್ನಿ ಅಂತ ಏನಾದರೂ ಹೋಗಿದ್ರೆ ಕುಗ್ಗಿದೆ ಅಂತ ನೀವು ಊಹಿಸ್ಕೋಬೋದು. ನಮಗಿಲ್ಲಿ ಅವಶ್ಯಕತೆ ಇದೆ ಬನ್ನಿ ಅಂತಲ್ಲ, ಅವರು ಹೋಗಿದ್ದಾರೆ, ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಹೊರತು ಅವ್ರನ್ನ ನಾವು ಎಳ್ಕೊಳ್ತಾ ಇದ್ದೀವಿ. ಆಪರೇಷನ್ ಕಮಲ ಮಾಡ್ದಂಗೆ ನಾವು ಆಪರೇಷನ್ JDS ಏನು ಮಾಡ್ತಾಯಿಲ್ಲ. ಅವರು ಇಷ್ಟಪಟ್ಟು ಅಲ್ಲಿ ಆ ಪಕ್ಷ ಬಹುಶಃ ಮುಳುಗೋ ದೋಣಿಗಿಣಿ ಅಂತ ಏನಾದರೂ ಆಗಿ ಹೋಗಿದ್ರೋ ಏನೋ ನನಗೆ ಗೊತ್ತಿಲ್ಲ. ಅವ್ರು ಹೋಗಿರೋದು ನನಗೆ ಗೊತ್ತಿಲ್ಲ. ನಮ್ಮ ಮಂಜೂರಿಗೆ ಗೊತ್ತಿದೆ. ಮಂಜೂರು ಅದಕ್ಕೆ ಮಾತಾಡಿದ್ದಾರೆ. ಅದು ತೇಜೋವಧೆ ಅಂತ ಹೇಳುವಂಥದ್ದು ಅಂಥ ದೊಡ್ಡ ಪದಗಳು ನಮಗೂ ಮೀನಿಂಗೇ ಗೊತ್ತಿಲ್ಲ. ಅಷ್ಟು ತೇಜೋವಧೆ ಮಾಡೋರಲ್ಲ ಕೊತ್ತೂರು ಮಂಜುನಾಥ್. ಸ್ವಾಭಾವಿಕವಾಗಿ ಮಾತಾಡಿರ್ತಕ್ಕಂಥ ಭಾಷಣ ಅದು. ಅವ್ರು ಹೇಳೋ ಪ್ರಕಾರ ನಿನ್ನೆ ಸಮೃದ್ಧಿ ಮಂಜುನಾಥ್ ಹೇಳೋ ಪ್ರಕಾರ ನಾನು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು CM ಹತ್ರ ಹೋಗಿದ್ದೆ, ಅದೇ ಕಾರಣಕ್ಕೆ ಇವರು ಈ ಥರ ಇದನ್ನು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಅದು ನೋಡಿದೆ, ಚೀಫ್ ಮಿನಿಸ್ಟ್ರು ನಾಳೆ ಹೇಳ್ಬಿಡಲಿ ಬೇರೆ ಪಕ್ಷದವ್ರು ಯಾರು ನಂತರ ಬರಬಾರ್ದು ಅಂತಂದರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವ್ರನ್ನೂ ವಿಶ್ವಾಸಕ್ಕೆ ತಗೊಂಡೆ ಸರ್ಕಾರ ನಡೆಸೋದು. ಆ ಒಂದು ಇದು ಸಿದ್ದರಾಮಯ್ಯವ್ರು ಭಾಳ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆನೇ ಹೋಗಿದ್ರೆ ಅದ್ರ ಬಗ್ಗೆನೇ ಮಾತಾಡೋದಾದರೆ ಕೊತ್ತೂರು ಮಂಜುನಾಥ್ ಈ ಮಾತೇ ಎತ್ತಾ ಇರಲಿಲ್ಲ. ಕೊತ್ತೂರು ಮಂಜುನಾಥ್ಗೆಲ್ಲೋ ಗೊತ್ತಾಗಿದೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಸಿದ್ದರಾಮಯ್ಯವರು ಮಾತಾಡಿದ್ದಾರೆ, ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಹಂಗಾಗಿ ನಮ್ಮ ಕೊತ್ತೂರು ಮಂಜು ಮಾತಾಡಿದ್ದಾನೆ ವಿನಃ ಏಕಾಏಕಿ ಸುಮ್ಮನೆ ಸಮೃದ್ಧಿ ಮಂಜುನಾಥ್ ಮೇಲೆ ಗೂಬೆ ಕೂರಿಸ್ಬೇಕು ಅಥವಾ ತೇಜೋವಧೆ ಮಾಡಬೇಕು ಅಂತ ಮಾಡಿರೋದಂತೂ ಅಲ್ಲ ಅಂಥೇಳಿ ನನಗೆ ಗ್ಯಾರಂಟಿ ಇದೆ. ಒಂದು ಕಡೆ BJP ಮತ್ತು JDS ಮೈತ್ರಿಯ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಕ್ಯಾಂಡಿಡೇಟ್ ಅಂತ ಒಂದು ಕಡೆ ಒಂದು ಸುದ್ದಿ ಹರಡ್ತಾ ಇದ್ದಾರೆ. ಇದರ ಒಂದು ಬೆನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸ್ವಾಗತ ಮಾಡಿ ನಿಮ್ಮ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಎಷ್ಟು ಮಾತ್ರ ಸರಿ? ಅಲ್ಲ, ರಾಜಕೀಯದಲ್ಲಿ ಒಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ. ನೀವು ಹೇಳ್ದಂಗೆ ಬಹುಶಃ ಈ ಟೈಮಲ್ಲಿ ಕೇಳಿದ್ದಾರೆ ಅಂತೇಳಿ ಹಂಗಿರ್ಬೋದು. ಆದರೆ ಒಂದಂತೂ ನಿಜ, ನಮ್ಮ ಸಮೃದ್ಧಿ ಮಂಜು ಅದೃಷ್ಟವಂತ. ಯಾಕಂತಂದರೆ ಇವಾಗ MLA ಆಗಿ ಇನ್ನೂ 8 ತಿಂಗಳಾಗಿಲ್ಲ, ಆವಾಗಲೇ ಪ್ರಮೋಷನ್ನು ಇಮಿಡಿಯೇಟು ಕೇಳ್ತಾ ಇದ್ದಾನೆ ಅಂತಂದರೆ ಅದು JDS ಅವರು BJP ಅವರು ಒಪ್ಕೊಂಡಿದ್ದಾರೆ ಅಂದರೆ ಸಂತೋಷ. ನಮಗೇನು ಅದನ್ನು ದುಃಖ ಪಡುವಂಥದ್ದಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ. ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಮುನ್ಸ್ವಾಮಿ ಅವರು ಮಾಡಿದ್ದಕ್ಕೆ ಮಾತ್ರ ಗೆದ್ದಿದೆಯೇ ಹೊರತು ಇಲ್ಲಿ BJP ಇಲ್ಲಾಂದರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ. ಕೋಲಾರ ಚರಿತ್ರೆ ತಗೊಳ್ಳಿ, GY ಕೃಷ್ಣನ್ ಅವರಿಂದ ಹಿಡಿದು KH ಮುನಿಯಪ್ಪನವರಿಂದ ಹಿಡಿದು ಡಾಕ್ಟರ್ ವೆಂಕಟೇಶಿಂದ ಯಾರು ತಗೊಂಡ್ರು ಕೂಡ ಇಲ್ಲಿ ವೆಂಕಟೇಶ್ಗೆ ಆವತ್ತು ಒಂದು ಸಲ, ಇವತ್ತು ಮುನ್ಸ್ವಾಮಿ ಅವರು ನಮ್ಮ MP ಅವರು 2 ಸಲ ಬಿಟ್ಟರೆ ಮಿಕ್ಕಿದೆಲ್ಲ ಕಾಂಗ್ರೆಸ್ಸೇ ಬಂದಿದೆ. ಈಗಲೂ ಕಾಂಗ್ರೆಸ್ ಬಗ್ಗೆ ಗೆಲ್ಲತ್ತೆ ಅಂತ ನನಗೆ ಅಚಲವಾದ ವಿಶ್ವಾಸ ಇದೆ. ಯಾರನ್ನ ಆಯ್ಕೆ ಮಾಡಿದ್ರಿ ನಿಮ್ಮ ಲೋಕಸಭೆ? ಇಲ್ಲ, ಆಯ್ಕೆ ಮಾಡೋದು ಇವೆಲ್ಲ ನಮ್ಮ ಕೈಯಲ್ಲಿಲ್ಲ. ಯಾಕಂತಂದ್ರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಾಟ್ ಇದ್ದಂಗೆ.
ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸವುಳ್ಳಂಥ ಪಕ್ಷ, ದೊಡ್ಡ ಪಕ್ಷ. ರಾಷ್ಟ್ರ ನಾಯಕರು ತೀರ್ಮಾನ ಮಾಡೋದು. ಇಲ್ಲಿ ಸಂಪನ್ಮೂಲಗಳು ಎಲ್ಲ ಕ್ರೋಢಿಸ್ಕೊಂಡು ಆಮೇಲೆ ಸರ್ವೆ ಎಲ್ಲ ಮಾಡಿ ಯಾರು ಗೆಲ್ತಾರೆ ಅಂತ ಅಭ್ಯರ್ಥಿಗೆ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿ ಮಾಡ್ತಾರೆ. ಸಂಭಾವನೆ ಪಟ್ಟಿಯಲ್ಲಿ KH ಮುನಿಯಪ್ಪ ಅವರ ಹೆಸರು ಬರ್ತಿದೆ. ಅಲ್ಲ, ಪೇಪರಲ್ಲಿ ಸಂಭಾವನೆಯರು ಅಸಂಭಾವನೆಯರು ಅವೆಲ್ಲ ಬರ್ತಾ ಇರುತ್ತೆ. ಇದು ಬಂದಿದ್ದಕ್ಕೆ ಅದರಲ್ಲೇ ಆಗುತ್ತೆ ಅಂತೇನಿಲ್ಲ. KH ಮುನಿಯಪ್ಪ ಯಾಕೆ ಆಗಬಾರ್ದು ಹೇಳಿ? 7 ಸಲ MP ಆಗಿದ್ದಾನೆ. ಈಗ ಜನ ಕೂಡ ತುಲನೆ ಮಾಡ್ತಾರೆ KH ಮುನಿಯಪ್ಪನಿಗೂ ಮುನ್ಸ್ವಾಮಿ ಅವ್ರಿಗೂ ಇವ್ರಿಗೆ ಏನಾಗಿದೆ ಅಂತ. ನಾವು ಅದ್ರ ಬಗ್ಗೆ ಇಲ್ಲ. ಹೈಕಮಾಂಡು ಯಾರು ಕೊಟ್ರು, KH ಮುನಿಯಪ್ಪ ಆಗಿರ್ಬೋದು, ಕೊತ್ತೂರು ಮಂಜು ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರು ಕೊಟ್ರು ಕಾಂಗ್ರೆಸ್ ಪಕ್ಷ ಒಂದಾಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು.